ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಮನೋಚಕ್ರ ಯೂಟ್ಯೂಬ್ ಚಾನೆಲ್ಗೆ. ಇಲ್ಲಿ ನಾವು ನಮ್ಮ ಮನಸ್ಸಿನ ರಹಸ್ಯಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಯೋಚನೆಗಳು, ನಮ್ಮ ಭಾವನೆಗಳು ಮತ್ತು ನಾವು ಏಕೆ ಹೀಗೆ ವರ್ತಿಸುತ್ತೇವೆ ಅನ್ನೋದರ ಹಿಂದಿರುವ ಮನೋಶಾಸ್ತ್ರವನ್ನು ಈ ನಮ್ಮ ಮನೋಚಕ್ರ ಯೂಟ್ಯೂಬ್ ಚಾನೆಲ್ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಇಂದು ಮಾತಾಡುವ ವಿಷಯ ಓವರ್ ಥಿಂಕಿಂಗ್, ಅಂದರೆ ಒಂದೇ ವಿಚಾರ ಮತ್ತೆ ಮತ್ತೆ ತಲೆಗೆ ಬರುವುದು. ರಾತ್ರಿ ನಿದ್ದೆ ಬರೋದಿಲ್ಲ. ಹಳೆಯ ಘಟನೆಗಳು ಮತ್ತೆ ಮತ್ತೆ ನೆನಪಾಗುತ್ತಲೇ ಇರುತ್ತದೆ. ನಾನು ಹೀಗೆ ಮಾಡಬಾರ್ದಾಗಿತ್ತು, ಅವ್ರು ಹೀಗೆ ಕೇಳಿದ್ರು ನನಗೆ, ಈ ರೀತಿ ಹಲವು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಇದೇ ಓವರ್ ಥಿಂಕಿಂಗ್. ಸೈಕಾಲಜಿಯ ಪ್ರಕಾರ ನಮ್ಮ ಮೆದುಳು ಒಂದು ಪ್ರೊಟೆಕ್ಟ್ ಸಿಸ್ಟಮ್. ಅದು ನಮಗೆ ನೋವಾಗದಂತೆ ಕಾಪಾಡೋಕೆ ಯತ್ನಿಸುತ್ತೆ. ಆದರೆ ಕೆಲವೊಮ್ಮೆ ಅದೇ ನಮ್ಮ ಸ್ಟ್ರೆಸ್ಗೆ ಕಾರಣ ಆಗುತ್ತೆ. ಹಳೆಯ ನೆನಪು, ತಪ್ಪು, ಭಯ ಇವನ್ನೆಲ್ಲ ಮತ್ತೆ ಮತ್ತೆ ತಂದು ತೋರಿಸೋದು ಬ್ರೈನ್ನ ಒಂದು ಲೂಪ್. ಉದಾಹರಣೆಗೆ, ನಿಮ್ಮ ಸ್ನೇಹಿತ ನಿಮ್ಮ ಕರೆಯನ್ನು ಸ್ವೀಕರಿಸಿಲ್ಲ ಅಂದಾಗ ನಿಮ್ಮ ಮೆದುಳು ಏನೇನೋ ಕಥೆಗಳನ್ನ ಕಟ್ಟುತ್ತೆ. ನಾನೇನಾದರೂ ತಪ್ಪು ಮಾಡಿದ್ದೀನ, ತಪ್ಪಾಗಿ ಮಾತಾಡಿದ್ದೀನ ಎಂಬ ಹಲವಾರು ವಿಚಾರಗಳನ್ನು ತಲೆಯಲ್ಲಿ ತಂದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಇದೇ ಓವರ್ ಥಿಂಕಿಂಗ್. ಈಗ ಆದಾಗ ಏನು ಮಾಡಬೇಕು? ಒಂದು, ನಿನ್ನ ಯೋಚನೆ ಯೂಸ್ಫುಲ್ಲ ಅಂತ ನಿನಗೆ ನೀನೇ ಕೇಳ್ಕೊ. 2, ಡೀಪ್ ಬ್ರೆತ್ ತಗೊಂಡು ನಿನ್ನ ಮೈಂಡ್ನ ಕಾಮ್ ಮಾಡ್ಕೊ. 3ನೇದು, ನಿನ್ನನ್ನು ನೀನು ಯಾವುದಾದ್ರೂ ಕೆಲಸದಲ್ಲಿ ತೊಡಗಿಸಿಕೊ. ಆಗ ಮಾತ್ರ ನಿನ್ನ ಮೆದುಳು ನಿನ್ನಿಂದ ಯಾವುದೇ ಕೆಟ್ಟ ಆಲೋಚನೆಗಳು, ಯೋಚನೆಗಳು ಬರದ ರೀತಿ ಮಾಡಬಹುದು. ನಿನ್ನ ಮೈಂಡ್ ಪವರ್ಫುಲ್ಲೇ, ಆದರೆ ಬಾಸ್ ಅಲ್ಲ. ನೀನು ನಿಜವಾದ ಬಾಸ್. ನೀನು ಹೇಳ್ದಂಗೆ ನಿನ್ನ ಮೈಂಡ್ ಕೇಳಬೇಕು, ಅದು ಹೇಳ್ದಂಗೆ ನೀನು ಕೇಳೋದಲ್ಲ. ಯೋಚನೆ ಮಾಡೋದು ನಿಲ್ಸಕ್ಕಾಗುತ್ತಾ? ಆಗೋಲ್ಲ. ಆದರೆ ಯಾವ ಯೋಚನೆ ನಂಬಬೇಕು, ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ನಮಗೆ ಬಿಟ್ಟಿದ್ದು. ಇದು ಇವತ್ತಿನ ವಿಡಿಯೋ ಆಗಿತ್ತು ಗಾಯ್ಸ್. ಇಂತಹ ಮನೋಶಾಸ್ತ್ರದ ವಿಚಾರಗಳು ನಿಮ್ಮ ಜೀವನಕ್ಕೆ ಉಪಯೋಗ ಆಗ್ತಿದೆ ಅನ್ಸಿದ್ರೆ ಮನೋಚಕ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಮನಸ್ಸಿನ ರಹಸ್ಯಗಳನ್ನು ತೆರೆದಿಡೋಣ. ಮತ್ತೆ ಸಿಗೋಣ.